ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇಳ್ಕೊಡುವಂತಹ ರೆಸಿಪಿ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತಹ ಗಿರ್ಮಿಟ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ತುಂಬಾ ಸ್ವಲ್ಪ ಸಮಯದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಸಹ ಕೊಟ್ಬಿಡಿ. ಬನ್ನಿ ಇವಾಗ ಗಿರ್ಮಿಟ್ನ ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿವಾಗ ಒಂದು ಕಡಾಯಿನ ಸ್ಟವ್ ಮೇಲಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸೇರಿಸಿ ಎಣ್ಣೆ ಕಾದಿದ ನಂತರ ಒಂದು 5ರಿಂದ 7 ಚಮಚ ಕಡಲೆ ಬೀಜನ ನಾನಿವಾಗ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಆ ಕಡಲೆ ಬೀಜ ನೀಟಾಗಿ ಎಲ್ಲ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದನ್ನು ಇವಾಗ ಸೈಡಿಗೆ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇದೆ ಕಡಾಯಿನಲ್ಲಿ, ಸೊ ಒಂದು ಸ್ವಲ್ಪ ಸೈಡಿಗೆ ತೆಗೆದುಬಿಟ್ಟು ಇವಾಗ ಅದಕ್ಕೆ ಒಂದು 1/4 ಸ್ಪೂನಷ್ಟು ಸಾಸಿವೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದ್ದಾದಮೇಲೆ ಅದಕ್ಕೆ ನಾನು ಹಚ್ಚಿಟ್ಕೊಂಡಿರೋ ಅಂತಹ ಹಸಿಮೆಣಸಿನ್ಕಾಯಿ ಮತ್ತು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂತಹ ಈರುಳ್ಳಿನ ಸಹ ಸೇರಿಸ್ಕೊತಾ ಇದ್ದೀನಿ. ನಾನಿವಾಗ ಕಡಾಯಿಗೆ ಸೇರಿಸ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತೀರಾ ಹಸಿ ವಾಸನೆ ಹೋಗೋ ತನಕ ಒಂದು 2-3 ನಿಮಿಷ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿವಾಗ. ಅದಾಗಿದ್ದ ನಂತರ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ತದನಂತರ ನಾನಿವಾಗ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನ ನೆನೆಹಾಕಕ್ಕಿಟ್ಟಿದ್ದೆ, ಅದರ ರಸನ ಸಹ ಸೇರಿಸ್ಕೊಂಡು ಮತ್ತು ಉಪ್ಪು ಹುಳಿ ಖಾರ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲನ ಸಹ ಸೇರಿಸ್ಕೊತಾ ಇದ್ದೀನಿ ನಾನು. ಇದೆಲ್ಲ ನೀರೆಲ್ಲ ಅದೆಲ್ಲ ಆವಿಯಾಗಿಬಿಟ್ಟು ಅದು ಫುಲ್ ಎಣ್ಣೆ ಬಿಟ್ಕೊಳ್ಳೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿವಾಗ. ನೋಡಿದ್ರಲ್ಲ, ಎಣ್ಣೆ ಎಲ್ಲ ಬಿಟ್ಕೊತೈತೆ. ಇವಾಗ ನೀಟಾಗಿ ಇದೆಲ್ಲ ಫ್ರೈ ಆಗಿದೆ. ಈ ಫ್ರೈನ ನಾನಿವಾಗ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಟ್ಟು ಗಿರ್ಮಿಟ್ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಕಡಲೆನ ಹಾಕಿಬಿಟ್ಟು ಅದು ಪೌಡರ್ ಮಾಡ್ಕೋಬೇಕಾಗುತ್ತೆ ನಾವು ಇವಾಗ. ಆ ಗಿರ್ಮಿಟ್ಗೆ ಪೌಡರ್ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ನೋಡಿದ್ರಲ್ಲ, ತುಂಬಾ ಸ್ಮೂತಾಗಿ ಪೌಡರ್ ಚೆನ್ನಾಗಾಗಿದೆ. ಇವಾಗ ಇದಾದಮೇಲೆ ಒಂದು ಸ್ವಲ್ಪ ತರಕಾರಿನ ಸಹ ನಾವು ಕಟ್ ಮಾಡಿಟ್ಕೊಂಡು ತಯಾರು ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿವಾಗ ಒಂದಿಷ್ಟು ಐಟಮ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ನಾನು ಆವಾಗಲೇ ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಟೊಮ್ಯಾಟೊ, ಕಡಲೆ ಹಸಿಟ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸಹ ಸಣ್ಣದಾಗಿ ಹಚ್ಚಿ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನಿವಾಗ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಡಲೆಪುರಿನ ಸೇರಿಸ್ಕೋಬೇಕಾಗತ್ತೆ. ನಾನೊಂದು 2ರಿಂದ 3 ಆಗುವಷ್ಟು ಮಾತ್ರ ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಲಿ ನೀವಿನ್ನ ಗಿರ್ಮಿಟ್ ಮಾಡ್ಕೋಬೋದು. ನಾನಿದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪಲ್ಯ ಸೇರಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಕಡಲೆ ಬೀಜ ಸಹ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನ ನಾನಿವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೋತೀನಿ. ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಆವಾಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಪುಡಿನ ಸಹ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಾನು. ಮಿಕ್ಕಿದ್ದನ್ನ ಹಂಗೆ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು, ಅದೇನು ಕೆಟ್ಟೋಗಲ್ಲ. ನೆಕ್ಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ಅದಕ್ಕೆ ಸೇರಿಸ್ಕೋಬೋದು. ಹಂಗೆ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಸಹ ಒಂದು 3ರಿಂದ 4 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಂಗೆ ಅದ್ರ ಜೊತೆ ಒಂದು ಟೊಮ್ಯಾಟೊನ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮ್ಯಾಟೊನ ಸಹ ಒಂದು 4 ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ. ಟೊಮ್ಯಾಟೊ ಸೇರಿಸಿದ್ದಾದಮೇಲೆ ಹಂಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೋಬೇಕು. ನಾವೇನೇ ರೆಸಿಪಿ ಮಾಡಿದ್ರೂ ಸಹ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್ ಅಂತಲೇ ಅನಿಸುತ್ತೆ. ಹಂಗೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾದಮೇಲೆ ಅದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಬೇಸನಲ್ಲಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಬೇರೆ ಪಾತ್ರೆಯಲ್ಲಿ ಸಹ ಮಾಡ್ಕೋಬೋದು, ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು ಬೇರೆ ಪಾತ್ರೆಯಲ್ಲಿದ್ದರೆ.
ನಾವೆಷ್ಟೇ ಟೇಸ್ಟಿಯಾಗಿ ಗಿರ್ಮಿಟ್ ಮಾಡಿದ್ರು ಚುರುಮುರಿ ಮಾಡಿದ್ರು ಲಾಸ್ಟಿಗೆ ಈ ಥರ ಪೇಪರಲ್ಲಿ ಹಾಕ್ಕೊತಿದ್ರೇ ಚೆಂದ ಅಲ್ವಾ. ಫಸ್ಟಿಂದ ನಮಗೆ ಈ ರೀತಿ ತಿಂದೇ ಅಭ್ಯಾಸ. ಈ ರೀತಿ ತಿಂದ್ರೇ ಚುರುಮುರಿ ಮತ್ತು ಗಿರ್ಮಿಟ್ ಅನ್ನೋವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಪೇಪರಲ್ಲಿ ಹಾಕ್ಕೊಂಡು ತಿನ್ನೋ ಅಷ್ಟು ಖುಷಿ ಚಿನ್ನದ ಪ್ಲೇಟಲ್ಲಿ ಹಾಕ್ಕೊಂಡು ತಿಂದ್ರೂ ಸಹ ಅನಿಸಲ್ಲ. ಲಾಸ್ಟಿಗೆ ಇವಾಗ ಒಂದು ಸ್ವಲ್ಪ ಬೂಂದಿ ಖಾರ ಹಾಕ್ಕೊಂಡು ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಈಗಾಗಲೇ ಗಿರ್ಮಿಟ್ ತಯಾರಾಗಿದೆ. ತುಂಬ ಯಮ್ಮಿ ಆಗಿದೆ, ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೇಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಂಗೆ ನಾನು ನೆಕ್ಸ್ಟ್ ಯಾವ ರೆಸಿಪಿನ ಮಾಡಬೇಕು ಅನ್ನೋದನ್ನ ನೀವು ಹೇಳಿ. ನಾನು ಖಂಡಿತವಾಗ್ಲೂ ಆ ರೆಸಿಪಿನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಇದೇ ರೀತಿ ಇನ್ನೂ ವೆರೈಟಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.